ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಗೌಡರವರ ನೇತೃತ್ವದಲ್ಲಿ ಮತ್ತು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆದ ನಾಗಮೋಹನ್ ದಾಸ್ ರವರ ಸಾರಥ್ಯದಲ್ಲಿ ಈಗಾಗಲೇ ನಾವು ಈ ಕಾವೇರಿ ಬಗ್ಗೆ ಹೋರಾಟ ಮಾಡಬೇಕು ಅಂತೇಳಿ ನಿಶ್ಚಯಿಸಿ ನಾವು ಒಂದು ಸಂಘವನ್ನು ನೋಂದಣಿ ಮಾಡಿ ಈಗಾಗಲೇ ಅದಕ್ಕೆ ಅಧ್ಯಕ್ಷರಾದಂಥ ರಾಮುವರವರೊಂದಿಗೆ ನಾವೆಲ್ಲ ಸಹಕರಿಸಿಕೊಂಡು ಅವ್ರು ಹೇಳಿದ್ದ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸಂಘದ ಕೆಲಸ ಕಾರ್ಯಗಳಲ್ಲಿ ಮುತುವರ್ಜಿಯನ್ನು ವಹಿಸಿ ಕಾವೇರಿ ಇಶ್ಯೂ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಕಾವೇರಿ ಇಶ್ಯೂಗಳನ್ನು ಬಗೆಹರಿಸುವ ಬಗ್ಗೆ ಹೋರಾಡ್ತೀವಿ ಅಂತೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.